ಅನಂತ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ತಿರುಗಿ ನಿಮ್ಮ ಜೊತೆಯಾಗಿ ದೇವರನ್ನು ಆರಾಧಿಸುವಲ್ಲಿಯೂ ದೇವಾಕ್ಯಗಳನ್ನು ಹಂಚಿಕೊಳ್ಳುವಲ್ಲಿಯೂ ದೇವರು ನನ್ನ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮಾತ್ರವಲ್ಲ, ಈ ಒಂದು ಅಮೂಲ್ಯವಾದ ಅವಕಾಶವನ್ನು ಕೊಟ್ಟು ಸೇವೆಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿರುವಂಥ ಹಿರಿಯರು, ನಮ್ಮ ಅಣ್ಣನವರು, ರೆಸ್ಲನ್ನವರಿಗೂ ಅವರ ಕುಟುಂಬದವರಿಗೂ ಮತ್ತು ಈ ಸೇವೆಯಲ್ಲಿ ನಮ್ಮ ಜೊತೆ ಇದ್ದು ನಮ್ಮ ಬೆಂಬಲಿಸುತ್ತಿರುವಂಥ ಸಹೋದರ ಸಲ್ಮೋನ್ ಅವರ ಕುಟುಂಬದವರಿಗೂ ಅಷ್ಟು ಮಾತ್ರವಲ್ಲ, ಈ ಸೇವೆಯನ್ನು ಪ್ರೀತಿಸಿ ಸೇವೆಗೆ ಸಹಾಯ ಮಾಡುತ್ತಿರುವಂಥ ಪ್ರಾರ್ಥಿಸುತ್ತಿರುವಂಥ ಸಭೆಯವರಾದ ನಿಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದ ನನ್ನ ಕುಟುಂಬದ TWR ಕುಟುಂಬದ ಪರವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತುಂಬು ಹೃದಯದ ಕೃತಜ್ಞತೆಗಳು. ಒಂದು ಕ್ಲಾರಿಫಿಕೇಶನ್ ಹೇಳ್ತಾ ಇದ್ದೇನೆ. TWR ಹೇಳ್ತಾ ಇರುವಾಗ WRT ಎಲ್ಲಿಂದ ಬಂತು ಅಂತ ನಿಮಗೆ ಆಶ್ಚರ್ಯ ಆಗಬಹುದು ಅಲ್ವಾ? ಬೈಬಲ್ ಕ್ವಿಜ್ ಅಲ್ಲಿ ಲೆಟರ್ WRT ಅಂತ ಇದೆ. ಇವತ್ತಿಗೂ ನಾವು TWR ಟ್ರಾನ್ಸ್ವರ್ಲ್ಡ್ ರೇಡಿಯೋ ಇಂಡಿಯಾ ಎಂಬುದೇ ನಮ್ಮ ನೋಂದಾಯಿಸಲ್ಪಟ್ಟಂತ ಹೆಸರು. 47 ವರ್ಷಗಳಿಂದ ನಾವು ಅದೇ ಹೆಸರಿನಲ್ಲಿ ಭಾರತ ದೇಶದಲ್ಲಿದ್ದೇವೆ. ಮೊದಲು ವಿಶ್ವವಾಣಿ ಎಂಬ ಹೆಸರಿನಲ್ಲಿ ರೇಡಿಯೋ ಕಾರ್ಯಕ್ರಮ ನಾವು ಪ್ರಾರಂಭಿಸಿದೆವು. ಸುಮಾರು 3 ವರ್ಷಗಳ ಹಿಂದೆ ನಾವೊಂದು ಸರ್ವೆ ಮಾಡಿದೆವು. ಭಾರತ ದೇಶದಲ್ಲಿ ರೇಡಿಯೋ ಮೂಲಕ ನಾವು ನಡೆಸುತ್ತಿರುವಂತ ಕಾರ್ಯಕ್ರಮಗಳನ್ನು ಯಾರು ಕೇಳಿಸ್ತಾ ಇದ್ದಾರೆ ಎಂಬುದಾಗಿ. ಪ್ರಾರಂಭದಲ್ಲಿ ರೇಡಿಯೋ ಬಹಳ ಅದ್ಭುತವಾಗಿ ಕೆಲಸ ಮಾಡಿದೆ. ನಾನು ಒಬ್ಬ ಶ್ರೋತೃ ಆಗಿದ್ದೆ. ಬಹಳ ಅದ್ಭುತವಾಗಿದೆ ಭಾರತ ದೇಶದಲ್ಲಿ ಸೇವೆ ಆಗಿದೆ. ಬರುತ್ತಾ ಮೀಡಿಯಾ ಲ್ಯಾಂಡ್ಶೇಪ್ ಆಗ್ತಾ ಬಂತು. ರೇಡಿಯೋ ಹೋಯ್ತು, ಟಿವಿ ಬಂತು. ಈಗ ಟಿವಿ ನೋಡುವವರೇ ಕಡಿಮೆ ಆಗಿದ್ದಾರೆ. ಈಗ ಮೊಬೈಲ್ ಅಲ್ಲಿ ಇದ್ದೇವೆ, ನಾವು ಸೋಷಿಯಲ್ ಮೀಡಿಯಾಗಳಿದ್ದೇವೆ. ಈ ರೀತಿ ಬದಲಾವಣೆಗಳಾಗ್ತಾ ಹೋಗುವಾಗ ಸರ್ವೆಯಲ್ಲಿ ನಮಗೆ ಕಂಡು ಬಂದಂತ ವಿಚಾರಗಳು, ರೇಡಿಯೋ ಕೇಳುಗರೇ ಇಲ್ಲವಾಯ್ತು. 3 ವರ್ಷಗಳ ಹಿಂದೆ 3 ಸಾರಿ ಸರ್ವೆ ಮಾಡಿದೆವು ನಾವು. ರೇಡಿಯೋ ಕೇಳುಗರ ಸಂಖ್ಯೆ ಬಹಳ ವಿರಳವಾದ್ದರಿಂದ ನಮ್ಮ ಮ್ಯಾನೇಜ್ಮೆಂಟ್ ಒಂದು ಆಲೋಚನೆ ಮಾಡಿತ್ತು. ಇಷ್ಟು ವರ್ಷ ದೇವರ ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾನೆ. ಈ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಮಾಧ್ಯಮಗಳನ್ನು ಬದಲಾಯಿಸಬಾರದು ಎಂಬುದಾಗಿ. ಆದ್ದರಿಂದ ರೇಡಿಯೋದಿಂದ ನಾವು ಟಿವಿಗೆ ಬಂದೆವು. 3 ವರ್ಷದ ಹಿಂದೆ ನೀವು ಈ ಮೊದಲು ಆಲಿಸಿದಂಥ ದೈವಾನ್ವೇಷಣೆ ಎಂಬ ಕಾರ್ಯಕ್ರಮವನ್ನೇ ನಾವು ಆಡಿಯೋ ರೂಪದಲ್ಲಿ ಟಿವಿಗೆ ತಂದೆವು. ಜಿ ಪಿಕ್ಚರ್ ಅಲ್ಲಿ ಮತ್ತು ಬಿಗ್ ಜಿಯಲ್ಲಿ, ಅದೇ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ. ಈ ಮೂಲಕ ಅದ್ಭುತವಾದ ಪ್ರತಿಸ್ಪಂದನೆ ನಮಗೆ ವೀಕ್ಷಕರಿಂದ ಸಿಕ್ಕಿತು. ಆದ್ದರಿಂದ ಅನುದಿನವೂ ಬದಲಾಗುತ್ತಿರುವಂತಹ ಸನ್ನಿವೇಶಗಳಲ್ಲಿ ಟಿವಿ, ಸೋಷಿಯಲ್ ಮೀಡಿಯಾ, ಇನ್ನಿತರ ಮಾಧ್ಯಮಗಳು ನಾವು ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಬಿತ್ತರಿಸಲು ಪ್ರಾರಂಭಿಸಿದೆವು, ಪ್ರಸಾರ ಮಾಡಲು ಪ್ರಾರಂಭಿಸಿದೆವು. ಆದ್ದರಿಂದ ಬದಲಾಗುವಂತ ಪರಿಸ್ಥಿತಿಗಳಲ್ಲಿ, ಬದಲಾಗುವಂತ ಸನ್ನಿವೇಶಗಳಲ್ಲಿ, ಬದಲಾಗುವಂತ ಎಲ್ಲ ವಿಚಾರಗಳಲ್ಲಿ ಒಂದು ಮಾತ್ರ ಬದಲಾಗುವುದಿಲ್ಲ. ಅದು ಯಾವುದಂದರೆ ದೇವರ ವಾಕ್ಯ. ಇದು ಬದಲಾಗಲ್ಲ. ಅದರೊಂದಿಗೆ ನಾವೆಲ್ಲ ಕಡೆ ಟ್ರಾನ್ಸ್ವರ್ಲ್ಡ್ ರೇಡಿಯೋ ಎಂಬುದಾಗಿ ಹೇಳುವಾಗ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು ಜನರು. ನೀವು ಇನ್ನೂ ರೇಡಿಯೋದಲ್ಲಿದ್ದೀರಾ? ನಿಮ್ಮ ರೇಡಿಯೋ ಕಾರ್ಯಕ್ರಮ ಯಾರು ಕೇಳ್ತಾರೆ? ಅದು ಒಂದು ಸಮಸ್ಯೆ ಆಯಿತು. ಸೊ ಇವುಗಳ ಮಧ್ಯದಲ್ಲಿ ಮಾಧ್ಯಮದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದಕ್ಕಾಗಿ ವರ್ಡ್ ರಿಸೌಂಡ್ಸ್ ಟುಡೇ, ದೇವರ ವಾಕ್ಯ ಇವತ್ತು ಪ್ರತಿಧ್ವನಿಸುತ್ತದೆ. ಏನೆಲ್ಲ ಬದಲಾಗಬಹುದು, ಆದರೆ ದೇವರ ವಾಕ್ಯ ಬದಲಾಗಲ್ಲ. ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದಕ್ಕಾಗಿ WRT ಎಂಬುದಾಗಿ ಮೀಡಿಯಾಗಳಲ್ಲಿ ನಾವು ನಮ್ಮನ್ನು ತೋರಿಸಿಕೊಳ್ತಾ ಇದ್ದೇವೆ. ಇವತ್ತಿಗೂ ಟ್ರಾನ್ಸ್ವರ್ಲ್ಡ್ ರೇಡಿಯೋ ಇಂಡಿಯಾ ಅಂದ್ರೆ ನಾವೇ. ಇದು ನೋಂದಾಯಿಸಲ್ಪಟ್ಟಂತ ಸಂಸ್ಥೆ. ಆದರೆ ಗುರುತಿಸಿಕೊಳ್ಳುವಿಕೆ ಮೊದಲು ಹೇಗೆ ವಿಶ್ವವಾಣಿ ಎಂಬುದಾಗಿತ್ತು, ಈಗ WRT ಎಂಬುದಾಗಿ ನಾವು ನಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಆದ್ರಿಂದ
ಗಲಿಬಿಲಿ ಆಗ್ಬೇಡ್ರಿ. ಇನ್ನೊಂದು ಸಂಸ್ಥೆ ಹುಟ್ಟಿ ಬಂದಿದೆ ಎಂಬುದಾಗಿ ತಿಳ್ಕೊಳ್ಬೇಡ್ರಿ. TWR WRT ಎಂಬುದು ನಮ್ಮ ಗುರುತಿಸಿಕೊಳ್ಳುವಿಕೆ ಹೆಸರು. ಸೊ ಬೈಬಲ್ ಕ್ವಿಜ್ಗಾಗಿ ಸಂತೋಷ ಆಯ್ತು. 34-35 ಜನ ಹೆಸರು ಕೊಟ್ಟಿದ್ದೀರಿ. ದೇವರಿಗೆ ಸ್ತೋತ್ರವಾಗಲಿ. ಅಟೆಂಡೆನ್ಸ್ ಕೂಡ ನಾಡಿದ್ದು 21ನೇ ತಾರೀಕಿಗೆ ಅಷ್ಟೇ ಇದ್ರೆ ಉತ್ತಮ ಅಲ್ವಾ? ಕೆಲವು ಸಲ ಹೆಸರು ಲೀಸ್ಟ್ ತುಂಬಾ ದೊಡ್ಡದಿರುತ್ತದೆ, ಪ್ರೆಸೆಂಟ್ ಮಾತ್ರ ಕಡಿಮೆ ಆಗಿರ್ತದೆ. ಹಾಗಾಗಬಾರದು ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಈ ವರ್ಷ 1,25,000 ಜನರು ಭಾರತೀಯ 15 ಭಾಷೆಯಲ್ಲಿ ಈ ಸತ್ಯವೇದ ಪರೀಕ್ಷೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕೆಂಬುದಾಗಿ ನಮ್ಮ ಉದ್ದೇಶ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಳೆದ ವರ್ಷ 6,000 ಜನರು ಬರೆದಿದ್ರು. ಈ ಸಲ ಜಾಸ್ತಿ ಆಗ್ಬೇಕು, ದೇವರು ಅಷ್ಟು ಇನ್ನೂ ಹೆಚ್ಚು ಜನರನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೆ ಟಿವಿ ಕಾರ್ಯಕ್ರಮಗಳನ್ನು ವೀಕ್ಷಿಸಿರಿ. ಯಾರಾದರೂ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಾ? ದೈವ ಅನ್ವೇಷಣೆ ಸಿಸ್ಟರ್ ಒಬ್ಬರಿದ್ದಾರೆ. ಯಾಕೆ ವೀಕ್ಷಿಸಿರಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಪ್ರಸಾರ ಮಾಡುವಂತ ಕಾರ್ಯಕ್ರಮ ಅದು ಸತ್ಯವೇದ ಅಧ್ಯಯನ ಕಾರ್ಯಕ್ರಮ, ಮೆಸೇಜ್ ಅಲ್ಲ. ಅದರಲ್ಲಿ ಬೈಬಲ್ ಸ್ಟಡಿ ಪ್ರೋಗ್ರಾಮ್. ಅದು ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಹೋಗುತ್ತೆ. ಅದು 5 ವರ್ಷಗಳು ಬೇಕಾಗುತ್ತೆ ಮುಗಿಸ್ಬೇಕಾದ್ರೆ ಫುಲ್ ಬೈಬಲ್ ಅಧ್ಯಯನ ಕಾರ್ಯಕ್ರಮ, ಬೈಬಲ್ ಸ್ಟಡಿ. ವಾಕ್ಯವಾಗಿ ವಿವರಣೆ ಇರುತ್ತದೆ. ಆದ್ದರಿಂದ ವೀಕ್ಷಿಸಿರಿ, ವಾಕ್ಯದಲ್ಲಿ ಬೆಳೆಯಿರಿ, ಇತರರಿಗೆ ಅದನ್ನು ತಿಳಿಸಿ. ಕಾರ್ಯಕ್ರಮ ವೀಕ್ಷಿಸಿದವರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ವಾರಕ್ಕೆ 1 ಸಲ ಆದ್ರೂ ಅದರಲ್ಲಿ ನಾವು ಕೊಡುವಂತ ಫೋನ್ ನಂಬರ್ಗೆ ಕರೆ ಮಾಡಿ. 1 ಸಲ ಮಾಡಿದ್ರು ಸಂತೋಷ ನಮಗೆ. ತಿಂಗಳಿಗೆ ಎಷ್ಟಾಗ್ತದೆ? 4 ಕರೆ ಬರುತ್ತೆ ಅಲ್ಲ? ನಿಮ್ಮಿಂದ 4 ಕರೆಗಳು ಬರುತ್ತೆ. ಯಾಕಂದ್ರೆ ಈ ಕಾರ್ಯಕ್ರಮ ಅಭಿವೃದ್ಧಿ ಆಗ್ಬೇಕಾದ್ರೆ, ಸೇವೆ ಮುಂದುವರಿಬೇಕಾದ್ರೆ ಆರ್ಥಿಕವಾಗಿ ಎಷ್ಟು ಅಗತ್ಯ ಸಹ ಇದೆಯೋ ಅದೇ ರೀತಿ ರೆಸ್ಪಾನ್ಸ್ ಕೂಡ ಅಗತ್ಯ ಇದೆ. ನಿಮ್ಮ ಕರೆಗಳು ಬಹಳ ಪ್ರಾಮುಖ್ಯ. ಮತ್ತೊಂದು ದೇವರಿಗೆ ಸ್ತೋತ್ರ. ನಾವು ನಡೆಸುವಂತ ಕಾರ್ಯಕ್ರಮದಲ್ಲಿ ದಿವಸಕ್ಕೆ 25-30 ಕರೆಗಳು ಬರುತ್ತೆ. ಅದರಲ್ಲಿ 90% ಕರೆ ಮಾಡುವವರು ಅಕ್ರೈಸ್ತರು. ಜಿ ಪಿಕ್ಚರ್ ಎಂಬ ಸಿನಿಮಾ ಚಾನೆಲ್ ಅಲ್ಲಿ ನಾವು ಸತ್ಯವೇದ ಅಧ್ಯಯನ ಕಾರ್ಯಕ್ರಮ ಬಿತ್ತರಿಸ್ತಾ ಇದ್ದೇವೆ. ಆ ಎಲ್ಲ ಕರೆಗೆ ಮಾಡುವಂತ ಪ್ರತಿಯೊಂದು ಜನರಿಗೋಸ್ಕರ ಪ್ರಾರ್ಥಿಸಿರಿ. ಅವರು ವಾಕ್ಯವನ್ನು ತಿಳಿದುಕೊಂಡು ವಾಕ್ಯದಲ್ಲಿ ನೆಲೆದಿಂಟು ರಕ್ಷಣೆಗೆ ಬರುವ ಹಾಗೆ ಪ್ರಾರ್ಥಿಸಿರಿ. ರೇಡಿಯೋ ಬಹಳ ವೇಗವಾಗಿ ತಗೊಂಡು ಹೋಗಿದ್ದೀರಿ ಅಂತ ಅಣ್ಣವರು ಹೇಳಿದ್ರು. ಬಹಳ ವೇಗವಾಗಿ ತಗೊಂಡು ಹೋಗಿದ್ದೀರಿ, ನಿಜ. ಅಷ್ಟೇ ವೇಗವಾಗಿ ಅದರಲ್ಲಿ ನೀವು ಬೆಳಿಬೇಕು ಎಂಬುದಾಗಿ ಕೂಡ ನಮ್ಮ ಉದ್ದೇಶ. ನೀವು ಪ್ರತಿ ತಿಂಗಳು ನಮ್ಮ ಪ್ರಿಯ ಸಹೋದರರಿಗೆ, ಸಲಮೋನ್ ಅವರಿಗೆ, ನೀವು ಅದರ ಮೂಲಕವಾಗಿ ಏನು ಅರಿತುಕೊಂಡಿದ್ದೀರೋ ಅದನ್ನು ತಿಳಿಸಿದ್ರೆ ಬಹಳ ಸಂತೋಷವಾಗಿದೆ. ರಿಪೋರ್ಟ್ ಬಹಳ ಪ್ರಾಮುಖ್ಯವಾದದ್ದು. ನಾವು ಫ್ರೀ ಕೊಡ್ತೇವೆ ನಿಜ, ಆದ್ರೆ ಅದರ ಹಿಂದೆ ಅದಕ್ಕೋಸ್ಕರ ಪ್ರಾರ್ಥಿಸಿ ಸಹಾಯ ಮಾಡುವವರಿದ್ದಾರೆ. ಒಂದು ಡಿಜಿಟಲ್ ಮೀಡಿಯಾ ಸೆಟ್ ನಿಮ್ಗೆ ಕೈಗೆ ಸೇರ್ಬೇಕಾದ್ರೆ 1,500 ರೂಪಾಯಿ ಆಗುತ್ತೆ. ಆದ್ರೆ ನಾವು ಕೊಡುವಂತ ಪ್ರತಿಯೊಂದು ಸೆಟ್ ಕೂಡ ಪಡಕೊಂಡವರಿಗೆ ಆಶೀರ್ವಾದ ಆಗಬೇಕು, ಅವ್ರ ವಾಕ್ಯದಲ್ಲಿ ಬೆಳೆಯಬೇಕು, ಕ್ರಿಸ್ತನಲ್ಲಿ ನೆಲೆ ನಿಂತು ಮುಂದೆ ಸಾಗಬೇಕೆಂಬುದಾಗಿ ನಮ್ಮ ಉದ್ದೇಶ ಆಗಿದೆ. ಆದ್ದರಿಂದ ಪ್ರಿಯರೇ, ಇಲ್ಲಿವರೆಗೆ ದೇವರ ಸೇವೆಯನ್ನು ಮುನ್ನಡೆಸಿದ್ದಾನೆ. ಭಾರತೀಯ 150 ಭಾಷೆಯಲ್ಲಿ ನಾವು ಉಪಯೋಗಿಸುವಂತ 7 ಮಾಧ್ಯಮಗಳಲ್ಲಿ ದೇವರ ಜೀವವುಳ್ಳ ವಾಕ್ಯವನ್ನು ಸಾರುವುದಕ್ಕೆ ಸಹಾಯವಾಗಿ ಮಾಡಿದ್ದಾನೆ. ಮಾತ್ರವಲ್ಲ, ಈ ಮೂಲಕ ಅನೇಕರು ಕ್ರಿಸ್ತನನ್ನು ಕಂಡುಕೊಳ್ಳುವಂತೆ ಕೃಪೆ ಸಹಾಯ ನಮಗೆ ದೇವರಿಂದ ಒದಗಿ ಬಂದಿದೆ. ಈಗಾಗಲೇ ನಾವು ಇನ್ನು 10 ಬೇರೆ ಬೇರೆ ಭಾಷೆಗಳನ್ನು ಆಯ್ದುಕೊಂಡಿದ್ದೇವೆ. ಈ ವರ್ಷದಲ್ಲಿ, ಮುಂದಿನ ವರ್ಷದಲ್ಲಿ ಹೊಸದಾದ 10 ಭಾಷೆಯಲ್ಲಿ ದೇವರ ಜೀವವುಳ್ಳ ವಾಕ್ಯವನ್ನು ನಾವು ಸಾರುವುದಕ್ಕಾಗಿ ಸಿದ್ಧವಾಗಿರುವಾಗ ಆ ಒಂದು ಕಾರ್ಯಕ್ಕೆ ಕೂಡ ಪ್ರಾರ್ಥಿಸಿರಿ. ರಾಜಸ್ಥಾನದ ಒಂದು ಭಾಷೆ ಇದೆ, ಅದು ಗೊಡವಾಡಿ ಎಂಬುದಾಗಿ. ಗೊಡವಾಡಿ ಅದನ್ನು ನಾವು ಕರ್ನಾಟಕ ರಾಜ್ಯದವರು ದತ್ತು ತೆಗೆದುಕೊಂಡಿದ್ದೇವೆ. ಆ ಭಾಷೆಯಲ್ಲಿ 6 ಪುಸ್ತಕಗಳು, ಲೂಕನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ, ಅಪೊಸ್ತಲ ಕೃತ್ಯರು, ಗಲಾತ್ಯ, ಎಬ್ರಿಯ, ಜ್ಞಾನೋಕ್ತಿಗಳು. ಈ ಒಂದು ಬೈಬಲ್ ಸ್ಟಡಿಯನ್ನು ರೆಕಾರ್ಡ್ ಮಾಡಿ
ನಾನೀಗಲೇ ಹೇಳಿದಂತ ರೇಡಿಯೋ ಮೂಲಕ ಆ ಚಿಪ್ಪಲ್ಲಿ ಆ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಆ ಭಾಷೆಯ ಜನರಿಗೋಸ್ಕರ ಗೊಡವಾಡಿ, ಮಾರ್ವಾಡಿ ಅಲ್ಲ, ಗೊಡವಾಡಿ, ನೆನಪಿಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಅದರ ಪ್ರೊಡಕ್ಷನ್ ಕಾರ್ಯಕ್ರಮ ಇನ್ನಾಗಬೇಕು. ಆದಷ್ಟು ಬೇಗ ಅದನ್ನು ತಯಾರಿಸಿ ನಾವು ಅವರಿಗೆ ವಾಕ್ಯವನ್ನು ಕೊಡೋದಕ್ಕಾಗಿ ಪ್ರಾರ್ಥಿಸಿರಿ. ತಿರುಗುಂದಾವರ್ತಿ, ನೀವು ನಮ್ಮನ್ನು ಕರೆದಿದ್ದೀರಿ, ಸೇವೆಯಲ್ಲಿ ಪ್ರೋತ್ಸಾಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಕೃತಜ್ಞತೆಗಳು. ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನೇ, ನಮ್ಮ ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ನೀನು ಮಾತನಾಡು, ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಜೀವಿತ ಯಾವಾಗಲೂ ಸತ್ಯವನ್ನೇ ಅನುಸರಿಸುತ್ತಾ ನಡೆಯುವುದಕ್ಕೆ ಕೃಪೆ ಕೊಡಬೇಕಾಗಿ ಬೇಡುತ್ತೇವೆ. ನಿನ್ನನ್ನು ಸ್ತುತಿಸಿದ್ದೇವೆ, ನಿನ್ನನ್ನು ಆರಾಧಿಸಿದ್ದೇವೆ, ನಮ್ಮ ನಂಬಿಕೆಯನ್ನು ಬಲಪಡಿಸಿದ್ದಿ. ನಿನ್ನ ಅನ್ಯೋನ್ಯತೆಯಲ್ಲಿ ಸೇರಿಕೊಂಡಂತ ನಾವು ಈ ಲೋಕದ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗುವಾಗ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಫಲಭರಿತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಈಗಲೂ ನಮ್ಮ ಸಂಗಡ ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಬೆಳಗಿನ ಮೊದಲ ಭಾಗದಲ್ಲಿ ನಾವು ನಮ್ಮ ದೇವರು, ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ಆತನು ಯಾರಾಗಿದ್ದಾನೆ ಎಂಬುದಾಗಿ ಬಹಳಷ್ಟು ವಾಕ್ಯ ಭಾಗಗಳ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯೇಸು ಕ್ರಿಸ್ತನು ಏನಾಗಿದ್ದಾನೆ, ಆತನು ನಮ್ಮ ಮಧ್ಯದಲ್ಲಿ ಹಾಗೆ ಕಾರ್ಯ ಮಾಡುತ್ತಾನೆ, ಆತನ ಅನ್ಯೋನ್ಯತೆ ಎಷ್ಟು ಬಲವಾದದ್ದು ಎಂಬುದಾಗಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಅದೇ ಸಂದರ್ಭದಲ್ಲಿ ಬೋಧನೆಯ ಭಾಗದಲ್ಲಿ ನಾವು ಮುಂದುವರಿಯುವಾಗ 3 ಸಂಗತಿಗಳನ್ನು ಚೆನ್ನಾಗಿ ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತೇನೆ. ಆ 3 ಸಂಗತಿಗಳು ಯಾವುದಂದರೆ, ನಾವು ಯಾರು, ನಾವು ಯಾರಾಗಿದ್ದೇವೆ, ನಾವು ಯಾರಾಗಬೇಕು. ನಾವು ಯಾರು, ನಾವು ಯಾರಾಗಿದ್ದೇವೆ, ನಾವು ಯಾರಾಗಬೇಕು. ನಮ್ಮ ದೇವರು, ನಮ್ಮ ರಕ್ಷಕನ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆ, ನಮ್ಮ ವಿಮೋಚಕನು, ನಮ್ಮನ್ನು ನಡೆಸುವ ಆತನು, ನಮ್ಮ ಅನ್ಯೋನ್ಯತೆಯಲ್ಲಿರುವ ಆತನು, ನಾವಾತನ ಜೊತೆ ಇದ್ದೇವೆ ಎಂಬುದಾಗಿ ಅರಿತುಕೊಂಡಾಗ ನಾವು ಯಾರು ಎಂಬುದಾಗಿ ಸ್ಪಷ್ಟವಾಗಿ ನಮ್ಮ ವಿಶ್ವಾಸದ ಜೀವಿತದಲ್ಲಿ ತಿಳಿದುಕೊಳ್ಳಬೇಕು. ನಾವು ಯಾರು ಎಂಬುದಾಗಿ ತಿಳಿದುಕೊಂಡಾಗಲೇ ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ನಾವು ಯಾರು ಎಂಬ ಪ್ರಶ್ನೆಗೆ ಆದಿಕಾಂಡದಿಂದ ಉತ್ತರ ಪ್ರಾರಂಭ ಆಗುತ್ತೆ ಅಲ್ವಾ? ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ, 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಯಾರು ಎಂಬುದಾಗಿ, ಮನುಷ್ಯನು ಯಾರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆ ವಾಕ್ಯಗಳ ಪ್ರಕಾರ ನಾವು ಯಾರಾಗಿದ್ದೇವೆಂದರೆ, ನಾವು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟವರು. ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು, ನಮಗೆ ಜೀವ ಶ್ವಾಸವನ್ನು ಊದಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಗ ಮನುಷ್ಯನು ಏನದಂತೆ ಬದುಕುವ, ಗಟ್ಟಿ ಅಲ್ರಿ, ಬದುಕುವ ಪ್ರಾಣಿಯಾದನು.
ಕರೆಕ್ಟ್ ಆಗಿದೆ ಇವತ್ತಿನ ಸನ್ನಿವೇಶದಲ್ಲಿ ಮನುಷ್ಯನ ಜೀವಿತ. ಲೋಕ ನೋಡ್ರಿ, ಮನುಷ್ಯ ಪ್ರಾಣಿಗಿಂತಲೂ ಕಡೆಯಾಗಿ ಜೀವಿಸ್ತಾ ಇದ್ದಾನೆ. ಪ್ರಾಣಿಗಳಾದ್ರೂ ಸ್ವಲ್ಪ ನಿಯತ್ತಿದೆ ಅವುಗಳಿಗೆ, ಆದ್ರೆ ಮನುಷ್ಯನಿಗೆ ಅದೂ ಇಲ್ಲ ಇವತ್ತು. ಲೋಕ ನೋಡ್ರಿ, ಎಷ್ಟು ಹೊಲಸಾಗಿ ಮನುಷ್ಯನ ಜೀವಿಸ್ತಾ ಇದ್ದಾನೆ, ಎಷ್ಟು ಅನ್ಯಾಯದಲ್ಲಿ ಜೀವಿಸ್ತಾ ಇದ್ದಾನೆ, ಎಷ್ಟು ದುಷ್ಟತನದಲ್ಲಿ ಜೀವಿಸ್ತಾ ಇದ್ದಾನೆ. ದೇವರ ಸೃಷ್ಟಿ ಮನುಷ್ಯ ಯಾರೇ ಆಗಿರ್ಬೋದು, ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯನ ಪರಿಸ್ಥಿತಿ ಆಗಿದೆ. ಕೀರ್ತನೆ 100 ವಚನ ಏನು ಹೇಳುತ್ತೆ? ಕೀರ್ತನೆಗಳು 100 ವಚನ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. ನಾವು ಯಾರಂತೆ? ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು ಪಾಲಿಸುವ ಹಿಂಡು ಆಗಿದ್ದೇವೆ. ದೇವವಾಕ್ಯ ಸ್ಪಷ್ಟವಾಗಿ ಹಂತ ಹಂತವಾಗಿ ಹೇಳುತ್ತಾ ಬರುತ್ತದೆ. ನಾವು ಯಾರಾಗಿದ್ದೇವೆ? ನವಾತನ ಸೃಷ್ಟಿಗಳು, ಆತನ ಪಾಲಿಸುವ ಪ್ರಜೆ, ಆತನ ಹಿಂಡಾಗಿದ್ದೇವೆ ಎಂಬುದಾಗಿ ನಾವು ಬಲ್ಲೆವು. ಅದೇ ಮನುಷ್ಯನು ಏನಾದ ಎಂಬುದಾಗಿ ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ದೇವರ ಸೃಷ್ಟಿಯಲ್ಲಿ ದೇವರು ಸೃಷ್ಟಿ ಮಾಡಿದಂತಹ ಮನುಷ್ಯನು ಆ ದೇವರ ಸೃಷ್ಟಿಯಾಗಿದ್ದರೂ ಕೂಡ ಅವನು ದೇವರಿಂದ ದೂರ ಹೋಗುತ್ತಾನೆ. ದೇವರು ತನ್ನ ಸ್ವರೂಪದಲ್ಲಿ ತನ್ನ ಜೀವ ಶ್ವಾಸವನ್ನು ಊದಿದಂತಹ ಮನುಷ್ಯನು ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರುವಾಗ ದೇವರಿಗೆ ಅವಿಧೇಯನಾಗಿ ದೇವರಿಂದ ದೂರವಾಗಿ ಹೋಗುತ್ತಾನೆ. ಅಲ್ಲ, ಪಾಪಕ್ಕೆ ದಾಸನಾಗುತ್ತಾನೆ. ದೇವರ ಸನ್ನಿಧಾನ ತಪ್ಪಿ ಹೋಗುತ್ತೆ. ದೇವರಿಂದ ದೂರವಾಗಿ ಮನುಷ್ಯನು ಹೋಗುತ್ತಾನೆ. ಅಷ್ಟು ಮಾತ್ರವಲ್ಲ, ಆದಿಕಾಂಡ 3ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ಓದುವಾಗ ದೇವರಿಂದ ದೂರ ಹೋದದ್ದು ಮಾತ್ರವಲ್ಲ, ಅವನಿಗೆ ಶಾಪ ಬರುತ್ತೆ. ದೇವರ ಸೃಷ್ಟಿಗೆ ಶಾಪ ಬರುತ್ತೆ. ಮನುಷ್ಯನಿಗೆ ಮಾತ್ರವಲ್ಲ, ಆ ಭೂಮಿಗೂ ಕೂಡ ಶಾಪ ಬರುವುದನ್ನು ನಾವು ನೋಡುತ್ತೇವೆ. ಮನುಷ್ಯನಿಂದಾಗಿ ಭೂಮಿಗೂ ಕೂಡ ಶಾಪ ಬರುತ್ತೆ. ಕೊನೆಗೆ ದೇವರು ಹೇಳುತ್ತಾನೆ, ನೀನು ಮಣ್ಣು, ತಿರುಗಿ ಮಣ್ಣಿಗೆ ಸೇರುತ್ತಿ. ದೇವರ ಸೃಷ್ಟಿ ಪ್ರಿಯ ಮನುಷ್ಯನು ದೇವರ ಸೃಷ್ಟಿ, ದೇವರ ಅನ್ಯೋನ್ಯತೆಯಲ್ಲಿ ಇದ್ದ. ಆದರೆ ದೇವರಿಗೆ ಅವಿಧೇಯನಾದಾಗ ಅವನು ದೇವರಿಂದ ದೂರವಾಗಿ ಹೋಗ್ತಾನೆ. ಶಾಪವನ್ನು ತನ್ನ ಮೇಲೆ ಬರಮಾಡಿಕೊಳ್ಳುತ್ತಾನೆ. ದೇವರ ಕಾರ್ಯ ಅಲ್ಲಿಗೆ ನಿಲ್ಲಲ್ಲ. ನಾವು ಯಾರಾಗಿದ್ದೇವೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ದೇವರು ತಾನೇ ಕಾರ್ಯ ಮಾಡಲಿಕ್ಕೆ ಮುಂದೆ ಸಾಗುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 25ನೇ ವಚನ ಓದಿ. ಯೆಶಾಯ 43:25. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. ದೇವರು ಏನ್ ಹೇಳಿದ? ನಾನಾಗಿ ಏನಂತೆ ಹೋದ್ರಿ? ನಾನಾಗಿ ನನಗೆ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ. ಮನುಷ್ಯನು ಪಾಪಕ್ಕೆ, ದ್ರೋಹಕ್ಕೆ ಒಳಗಾದಾಗ ದೇವರೇ ಕಾರ್ಯ ಮಾಡುವುದನ್ನು ನಾವು ನೋಡುತ್ತೇವೆ. ನಾನಾಗಿ ನನಗೋಸ್ಕರ ನಿನ್ನ ಪಾಪಗಳನ್ನು ಅಳಿಸಿ ಬಿಡುತ್ತೇನೆ. ಎಂತ ಒಳ್ಳೆ ದೇವರು ನೋಡ್ರಿ. ನಾವು ಯಾರಾಗಿದ್ದೇವೆ ಪ್ರಿಯರೇ? ಪಾಪಕ್ಕೆ ದಾಸರಾಗಿದ್ದಂತ ನಮ್ಮನ್ನು ದೇವರು ತನ್ನ ಮಗನ ಮೂಲಕವಾಗಿ ಬಿಡುಗಡೆ ಮಾಡಿದ. ನಾನಾಗಿ ನನಗೋಸ್ಕರ ನಾನೇ ನಿನ್ನ ಪಾಪಗಳನ್ನು ಅಳಿಸಿ ಬಿಡುತ್ತೇನೆ. ಅದೇ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನ ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಆತನನ್ನು ಕಳಿಸಿಕೊಟ್ಟನು. ಮನುಷ್ಯನು ಯಾರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರು ತಾನಾಗಿಯೇ
ಕಾರ್ಯ ಮಾಡಿದ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನೇ ಮಾಡಿ ಬದುಕಬೇಕು ಎಂಬುದಾಗಿ ಆತನಲ್ಲಿ ಸೃಷ್ಟಿಯಾದೆವು ಎಂಬುದಾಗಿ. ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿ ಮಾಡಲ್ಪಟ್ಟೆವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. ನಾವು ಯಾರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಮುಂದಕ್ಕೆ ನಾವು ನೋಡುವುದಾದರೆ ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನ ಏನು ಹೇಳುತ್ತೆ ನೋಡಿ. ನಾವು ಯಾರಾಗಿದ್ದೆವು? ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ. ಪ್ರಿಯರೇ, ನಾವು ಯಾರಾಗಿದ್ದೇವೆ ನೋಡ್ರಿ. ದೇವರ ಸೃಷ್ಟಿಯಾಗಿದ್ದೆವು, ಪಾಪಕ್ಕೆ ದಾಸರಾದೆವು. ದೇವರು ತನ್ನ ಆಲೋಚನೆಗನುಸಾರವಾಗಿ ಆದಿ ಸಂಕಲ್ಪದ ಮೇರೆಗೆ ತನ್ನ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಪಾಪ ದಾಸತ್ವದಿಂದ ಆ ಶಾಪಗಳಿಂದ ಆತನು ತನ್ನ ಮಗನ ಮೂಲಕವಾಗಿ ಬಿಡಿಸಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ತಿಳಿಯಪಡಿಸುತ್ತಾ ಇದ್ದಾನೆ. ಎಷ್ಟು ಅದ್ಭುತವಾದ ಆಶೀರ್ವಾದವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ರಿಂದ ಪೌಲನು ಫಿಲಿಪ್ಪಿ ಪತ್ರಿಕೆ ಬರೆಯುವಾಗ 3ನೇ ಅಧ್ಯಾಯ 19ನೇ ವಚನದಿಂದ ಅವನು ಹೇಳುತ್ತಾನೆ, ಓದುದು ಬೇಡ, ನೋಟ್ ಮಾಡ್ಕೊಳ್ಳಿ. 19ನೇ ವಚನದಿಂದ 21ನೇ ವಚನ ಓದುವಾಗ ಅಲ್ಲಿ ಒಂದು ಮಾತು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಪರಲೋಕ ಸಂಸ್ಥಾನದವರು. ಇಲ್ಲಿ ನಾವು ಇದ್ದೇವೆ ನಿಜ, ಆದ್ರೆ ನಾವು ಪರಲೋಕ ಸಂಸ್ಥಾನದವರು. ಪ್ರೇರೆ, ಇಲ್ಲಿ ಶಾಶ್ವತವಾಗಿ ನಾವು ಇರಲ್ಲ. ಪರಲೋಕದಲ್ಲಿ ಶಾಶ್ವತವಾದ ಸ್ಥಾನ ನಮಗೆ ಕೊಡಲ್ಪಟ್ಟಿದೆ. ನಾವು ಯಾರು? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದೆ. ನಾವು ದೇವರ ಸೃಷ್ಟಿಯಾಗಿದ್ದೆವು ಮನುಷ್ಯರು, ಆದರೆ ಪಾಪದಲ್ಲಿ ದಾಸತ್ವಕ್ಕೆ ಒಳಗಾಗಿ ಬಿದ್ದಾಗಲೂ ದೇವರು ಬಿಡ್ಲಿಲ್ಲ. ನಾನಾಗಿ ನನಗೋಸ್ಕರ ನಿನ್ನ ಪಾಪಗಳನ್ನು ಅಳಿಸಿ ಬಿಡುತ್ತೇನೆ. ಅದರಂತೆಯೇ ದೇವರು ಕಾರ್ಯ ಮಾಡಿದನು. ತನ್ನ ಮಗನ ಮೂಲಕವಾಗಿ ನಮ್ಮನ್ನು ರಕ್ಷಿಸಿದನು, ತನ್ನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದನು. ಇವತ್ತು ನಾವು ದೇವರ ಪ್ರಜೆಯಾಗಿದ್ದೇವೆ, ಯಾಜಕ ವರ್ಗದವರಾಗಿದ್ದೇವೆ, ವಾತ್ಸಲ್ಯ ಹೊಂದಿದವರಾಗಿದ್ದೇವೆ, ಕತ್ತಲೆಯಿಂದ ಬಿಡುಗಡೆ ಹೊಂದಿ ಬೆಳಕಿಗೆ ಬಂದವರು ಆಗಿದ್ದೇವೆ. ಹಾಗಾದ್ರೆ ಪ್ರೇರೆ, ಎಂಥ ಅದ್ಭುತವಾದ ಆಶೀರ್ವಾದ ದೇವರು ನಮ್ಮ ಮುಂದೆ, ನಮ್ಮ ಜೀವಿತಕ್ಕೆ, ವಿಶ್ವಾಸದ ನಮ್ಮ ಜೀವಿತಕ್ಕೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತ ಜೀವಿತಕ್ಕೆ ಕೊಟ್ಟಿದ್ದಾನೆ ನೋಡ್ರಿ. ಹಾಗಾದ್ರೆ ನಾವು ಯಾರು ಎಂಬುದಾಗಿ ನೋಡಿದೆವು. ಈಗ ಎರಡನೇದು ಏನದು? ನಾವು ಯಾರಾಗಿದ್ದೇವೆ. ಈ ಭಾಗ್ಯವನ್ನು, ಈ ಆಶೀರ್ವಾದ ಹೊಂದಿಕೊಂಡಂತ ಜೀವಿತದಲ್ಲಿ ನಾವು ಮುಂದೆ ಸಾಗುವಾಗ ನಾವು ಅವರೇ ಆಗಿದ್ದೇವೆಯ. ಪೌಲನು ಕೊರಿಂಥದವರಿಗೆ ಬರೆದಂತ 1ನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುತ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶ ಪಡಿಸಿರಿ. ನಾವು ಯಾರು ಎಂಬುದಾಗಿ ನೋಡಿದೆವು. ಆ ಜೀವಿತ ಈ ಭೂಲೋಕದಲ್ಲಿ ನಾವು ನೀಡಲ್ಪಟ್ಟಂತ ಸ್ಥಿತಿಯಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವಂತ ಜೀವಿತವಾಗಬೇಕು. ದೇಹದಲ್ಲಿಯೂ ಆತ್ಮದಲ್ಲಿಯೂ ಅಂತ ಅದನ್ನು ಬರ್ಕೊಳ್ರಿ. ಯಾಕಂದ್ರೆ ಕನ್ನಡ ಬೈಬಲ್ ಅಲ್ಲಿ ದೇಹ ಮಾತ್ರ ಇದೆ, ನೀವು ಇಂಗ್ಲಿಷ್ ಬೈಬಲ್ ಬರುವಾಗ ಆತ್ಮ ಕೂಡ ಇದೆ, ಸ್ಪಿರಿಟ್. ದೇಹದಲ್ಲಿಯೂ ಆತ್ಮದಲ್ಲಿಯೂ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವವರು ಆಗಬೇಕು. ದೇವರ ಸೃಷ್ಟಿಗಳು ನಾವು,
ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ದೇವರು ನಮ್ಮನ್ನು ಇಟ್ಟಂತ ಸ್ಥಿತಿಯಲ್ಲಿ, ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ, ದೇವರು ನಮ್ಮನ್ನು ಇಟ್ಟಂತ ಸಭೆಯಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ, ವೈಯಕ್ತಿಕವಾಗಿ ನಾವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವವರು ಆಗಬೇಕು. ಹಾಗೆ ಇದ್ದೇವೆಯೋ? ನಾವು ಹಾಗೆ ಇದ್ದೇವೆಯೋ? ಆದರೆ ಪ್ರಿಯರೇ, ವಿಶ್ವಾಸದ ಜೀವಿತವನ್ನು ನೋಡುವಾಗ, ನಾವು ಯಾರಾಗಿದ್ದೇವೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ನಾವು ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರುತ್ತೇವೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವರು ಆಗಿರಿ. ನಾವು ದೇವರ ಸೃಷ್ಟಿಗಳಾಗಿ, ಆತನ ಪ್ರಜೆಯಾಗಿ, ಆತನ ಹಿಂಡಾಗಿ ಜೀವಿಸುವಾಗ ವಾಕ್ಯದ ಪ್ರಕಾರ ನಡೆಯುವವರು ಆಗಬೇಕು. ಯಾಕೆ ವಾಕ್ಯದ ಪ್ರಕಾರ ನಡೆಯಬೇಕು? ವಾಕ್ಯ ಏನು ಮಾಡುತ್ತೆ ಅಂತ ಅದರ ಮೊದಲನೇ ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಅದು ನಮ್ಮ ಆತ್ಮವನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ. ಈ ವಾಕ್ಯ ನಮ್ಮ ಆತ್ಮವನ್ನು ರಕ್ಷಿಸುತ್ತದೆ. ವಾಕ್ಯವನ್ನು ಕೇಳಿ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯದ ಪ್ರಕಾರ ನಡೆಯುವಾಗ ನಮ್ಮ ಆತ್ಮವನ್ನು ಅದು ರಕ್ಷಿಸುತ್ತದೆ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಜೀವಿತದಲ್ಲಿ ವಾಕ್ಯ ಕೇಳುವವರು ಮಾತ್ರ ಆಗಿರುತ್ತೇವೆ, ವಾಕ್ಯದ ಪ್ರಕಾರ ನಡೆಯುವವರು ಆಗುವುದಿಲ್ಲ. ನಾವು ಯಾರಾಗಬೇಕು ಪ್ರೇರಿ? ವಾಕ್ಯದ ಪ್ರಕಾರ ನಡೆಯುವವರು ಆಗಬೇಕು. ಆತ್ಮವು ರಕ್ಷಿಸಲ್ಪಟ್ಟಂತ ಸ್ಥಿತಿಯಲ್ಲಿ, ರಕ್ಷಣೆ ಹೊಂದಿದ ಜೀವಿತದಲ್ಲಿ ವಾಕ್ಯದ ಪ್ರಕಾರ ನಡೆಯುವವರಾಗಬೇಕು. ಅದೇ ಯಾಕೋಬನ 1ನೇ ಪತ್ರಿಕೆ 22ನೇ ವಚನದಿಂದ ಮುಂದಕ್ಕೆ ಹೋಗುವಾಗ 25ನೇ ವಚನ ಹೇಳುತ್ತದೆ, ಅವರು ಧನ್ಯರಾಗುತ್ತಾರೆ ಎಂಬುದಾಗಿ. ವಾಕ್ಯದ ಪ್ರಕಾರ ನಡೆಯುವವರು ಧನ್ಯತೆಯ ಜೀವಿತವನ್ನು ಜೀವಿಸುವವರು ಆಗುತ್ತಾರೆ. ಮನೆಗೆ ಹೋಗಿ ಆ ವಾಕ್ಯ ಭಾಗಗಳನ್ನು ನೋಡ್ರಿ. ವಾಕ್ಯದ ಪ್ರಕಾರ ನಡೆಯುವವರು, ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವರಾಗಬೇಕು. ನಾವು ಯಾರಾಗಿದ್ದೇವೆ ಎಂಬುದಾಗಿ ನಮ್ಮ ಜೀವಿತ ಹೇಳುತ್ತೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8 ಮತ್ತು 9ನೇ ವಚನ ಹೇಳುತ್ತೆ ನೋಡಿ. ಮತ್ತಾಯ 15, 8, 9. ನಾವು ಯಾರಾಗಿದ್ದೇವೆ? ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ದೂರವಾಗಿದೆ. ಹತೋಟಿಗೆ ಸಿಗದಂತ ಒಂದು ವಿಚಾರನೆ ಮನಸ್ಸು ಮತ್ತು ನಾಲಿಗೆ ಅಲ್ಲ. ನಾವು ದೇವರ ಸೃಷ್ಟಿಯಾಗಿದ್ದೇವೆ. ನಮಗೆ ವಿಶ್ವಾಸದ ರಕ್ಷಣೆ ಜೀವಿತವನ್ನು ದೇವರು ಕೊಟ್ಟಿದ್ದಾನೆ. ಆದ್ರೆ ಜೀವಿಸುವಾಗ ಅನೇಕ ಸಂದರ್ಭದಲ್ಲಿ ನಾವು ಹಾಗೆ ಇರಲ್ಲ. ನಮ್ಮ ಮನಸ್ಸು ಚಂಚಲವಾಗಿದ್ದುಕೊಂಡು ಹತೋಟಿಗೆ ಬರುತ್ತಾ ಇಲ್ಲ. ನಾವು ಬಾಯಿಯಿಂದ ದೇವರನ್ನು ಸನ್ಮಾನಿಸುತ್ತೇವೆ, ತುಟಿಗಳಿಂದ ದೇವರನ್ನು ಸನ್ಮಾನಿಸುತ್ತೇವೆ, ಮನಸ್ಸು ಹೃದಯ ದೂರವಾಗಿ ಇರುತ್ತೆ. ಆಲೋಚನೆ ಮಾಡ್ರಿ. ನಂಗೆ ಚೆನ್ನಾಗಿ ಗೊತ್ತು, ಇಲ್ಲಿ ಕೂತಂತ ಹಲವು ಮನಸ್ಸುಗಳು ಇಲ್ಲಿ ಇರಲ್ಲ. ಅದು ಇಡೀ ಭದ್ರಾವತಿ ಸುತ್ತುತ್ತಾ ಇರ್ತದೆ, ಅದಕ್ಕೆ ದೂರ ಹೋಗಿರುತ್ತದೆ. ಕೊನೆ ಸೆಕ್ಷನ್ ಬಂದಾಗ ಆಮೇಲೆ ಹೇಳಿದಾಗ ದಿಢೀರ್ ಬಂದು ಕೂತ್ಕೊಳ್ತದೆ. ಇದೇ ಮನಸ್ಸು ಪೇಟೆಗೆ ಹೋಗಿರ್ತದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತದೆ, ಪಾರ್ಕಿಗೆ ಹೋಗಿರ್ತದೆ, ಅಂಗಡಿಗೆ ಹೋಗಿರ್ತದೆ. ಶರೀರ ಮಾತ್ರ ಇಲ್ಲೇ ಇರುತ್ತೆ, ಕಿವಿ ಕೇಳ್ತಾ ಇರುತ್ತೆ, ಮನಸ್ಸಿರಲ್ಲ. ಬಾಯಿಯಿಂದ ಸನ್ಮಾನಿಸುವುದು ಸುಲಭ ಪ್ರಿಯರೇ. ಮನಪೂರ್ವಕವಾಗಿ ನಮ್ಮ ಜೀವಿತ ದೇವರನ್ನು ಸನ್ಮಾನಿಸುವಂತ ಜೀವಿತವಾಗಬೇಕು. ಯಾವ ಸಂದರ್ಭ ಬಂದರೂ ಕೂಡ, ಎಲ್ಲಿ ಇದ್ರೂ ಕೂಡ ಮನಸ್ಸು ದೇವರ ಹತೋಟಿಯಲ್ಲಿ ಇರಬೇಕು. ಆದ್ರಿಂದ ಪೇತ್ರನು ಬರೆದದ್ದು, ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಪ್ರತ್ಯಕ್ಷತೆಯನ್ನು, ಕರ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರಾಗಿರಿ. ಮನಸ್ಸಿನ ನಡು ಕಟ್ಟಿರ್ಬೇಕಂತೆ. ನಾವು ಮನಪೂರ್ವಕವಾಗಿ ದೇವರನ್ನು ಸನ್ಮಾನಿಸುವರಾಗಬೇಕು. ನಾವು ಯಾರಾಗಿದ್ದೇವೆ? ಮೂರನೇ ವಿಚಾರವೇ ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ ಅದರ 6ನೇ ವಚನ ಏನು ಹೇಳುತ್ತೆ ನೋಡ್ರಿ.
ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ನಾವು ದೇವರ ಅನ್ಯೋನ್ಯತೆಯಲ್ಲಿದ್ದೇವೆ ಎಂಬುದಾಗಿ ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರು ಆಗಿದ್ದೇವೆ. ನಾನು ದೇವರ ಅನ್ಯೋನ್ಯತೆಯಲ್ಲಿ ಇದ್ದೇನೆ, ನಾನು ವಿಶ್ವಾಸಿಯಾಗಿದ್ದೇನೆ, ನಾನು ದೇವರನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಹೇಳಿ ಕತ್ತಲೆಯ ಕ್ರಿಯೆಗಳು ಮಾಡುತ್ತಾ ಇದ್ರೆ ನಾವು ಸುಳ್ಳನ್ನು ಆಡುವವರು ಆಗಿದ್ದೇವೆ. ಕತ್ತಲೆಯ ಕ್ರಿಯೆಗಳಂದ್ರೆ ಈ ಮಾಂಸಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು, ಶರೀರ ಭಾವದ ಕ್ರಿಯೆಗಳು. ಅದರಲ್ಲಿ ಸುಳ್ಳು ಇದೆ. ಸುಳ್ಳು ಸೈತಾನನಿಗೆ ಸಂಬಂಧಪಟ್ಟದ್ದು. ಸತ್ಯ ಅಂದ್ರೆ ಯೇಸು ಕ್ರಿಸ್ತನು, ಸುಳ್ಳು ಅಂದ್ರೆ ಸೈತಾನನು. ಪ್ರಿಯರೇ, ದೇವರ ಸೃಷ್ಟಿಗಳಾಗಿ ಆತನು ಆಯ್ದುಕೊಂಡಂತ ಜೀವಿತ ನಾವು ಆರಿಸಲ್ಪಟ್ಟವರಾಗಿರುವಾಗ ನಮ್ಮ ಜೀವಿತ ವಾಕ್ಯಕ್ಕನುಸಾರವಾಗಿ ನಡೆಯುವಂತ ಜೀವಿತವಾಗಬೇಕು. ವಾಕ್ಯದ ಪ್ರಕಾರ ನಡೆಯುವಂತ ಜೀವಿತ, ಮನಸ್ಸನ್ನು ಹತೋಟಿಲಿಟ್ಟುಕೊಂಡಂತ ಜೀವಿತ, ಸತ್ಯಕ್ಕೆ ಸಾಕ್ಷಿಯಾಗಿ ನಡೆಯುವಂತ ಜೀವಿತವಾಗಬೇಕು. ಯಾಕೆ ಹೀಗೆ ಆಗುವುದಿಲ್ಲ? ಇದಕ್ಕೆ ಕಾರಣಗಳೇನು? ಮನಸ್ಸಿರುತ್ತದೆ ನಮಗೆ, ನಾನು ದೇವರ ಸೃಷ್ಟಿಯಾಗಿದ್ದೇನೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಅದೇ ಜೀವಿತದಲ್ಲಿ ಮುಂದೆ ಸಾಗಬೇಕೆಂಬುದಾಗಿ ಬಯಸಿದ್ರು ಯಾಕೆ ಎಡವೆ ಬೀಳುತ್ತೇವೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12 ಮತ್ತು 13ನೇ ವಚನ ಏನ್ ಹೇಳುತ್ತೆ ನೋಡ್ರಿ. ರೋಮ 8, 12, 13. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ಸರ್, ಥ್ಯಾಂಕ್ ಯು. ಓಕೆ, ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವ ಹಂಗಿನಲ್ಲಿದ್ದೇವೆ. ಯಾರು ದೇವರ ಆತ್ಮನ ಹತೋಟಿಲಿ ಇರುವುದಿಲ್ಲವೋ ಅವರು ದೇವರ ಸೃಷ್ಟಿಯಾಗಿ ಜೀವಿಸಲಿಕ್ಕೆ ಅಸಾಧ್ಯ. ದೇವರ ಆತ್ಮನ ಹತೋಟಿಲಿದ್ದರೆ ಮಾತ್ರ ನಾವು ದೇವರಿಗೋಸ್ಕರ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಮಾಂಸದ ಹತೋಟಿಲಿದ್ರೆ, ಶರೀರ ಭಾವದ ಅಭಿಲಾಷೆಗೆ ಅನುಸಾರವಾಗಿದ್ರೆ ನಾವು ದೇವರ ಸೃಷ್ಟಿಗಳಾಗಿ ಜೀವಿಸುವುದು ಅಸಾಧ್ಯ, ವಿಶ್ವಾಸಿಗಳಾಗಿ ಜೀವಿಸುವುದು ಅಸಾಧ್ಯ ಪ್ರೇರಣೆ. ಆದ್ದರಿಂದ ವಿಶ್ವಾಸಿಗಳೇ ಹಾಗೆ ಎಡವೆ ಬೀಳ್ತಾರೆ ಅಂದ್ರೆ ದೇವರಾತ್ಮನ ಹತೋಟಿ ತಪ್ಪಿದಾಗ. ದೇವರಾತ್ಮನ ಹತೋಟಿಯಲ್ಲಿ ಇದ್ರೆ ದೇವರಿಗೋಸ್ಕರ ಜೀವಿಸುವುದು ಸಾಧ್ಯ. ನಾವು ಯಾರು? ನಾವು ಯಾರಾಗಿದ್ದೇವೆ ಪ್ರಿಯರೇ? ಯಾಕೆ ನಾವು ದೇವರ ಸೃಷ್ಟಿಯಾಗಿಲ್ಲ ಎಂಬುದಾಗಿ, ಸೃಷ್ಟಿಯಾಗಿ ಜೀವಿಸುವುದು ಆಗ್ತಾ ಇಲ್ಲ ಎಂಬುದಾಗಿ ನೋಡುವಾಗ ದೇವರ ಆತ್ಮನ ಹತೋಟಿಗೆ ಬಾರದೆ ಇರುವುದರಿಂದ ನಾವು ಹಂಗಿನಲ್ಲಿದ್ದೇವೆ. ದೇವರ ಆತ್ಮಕ್ಕನುಸಾರವಾಗಿ ನಡೆಯುವ ಹಂಗಿನಲ್ಲಿದ್ದೇವೆ. ಯಾಕಂದ್ರೆ ದೇವರ ಆತ್ಮನೇ ನಮಗೆ ಸಹಾಯಕನು, ದೇವರ ಆತ್ಮ ನಮಗೆ ಬಿಡುಗಡೆಗೆ ಮುದ್ರೆ ಹಾಕಿಸಲ್ಪಟ್ಟವನು, ಆತನಿಂದ ಮುದ್ರೆ ಹಾಕಲ್ಪಟ್ಟವರು ನಾವು. ದೇವರ ಆತ್ಮನ ಹತೋಟಿಯಲ್ಲಿ ನಾವಿರಬೇಕು. ಕ್ಷಣ ಕ್ಷಣವು ಆತನ ನಡೆಸುವಿಕೆ ಅನುಭವ ನಮ್ಮಲ್ಲಿರಬೇಕು. ಆವಾಗಲೇ ನಾವು ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯ ಪ್ರೇರೆ. ನಾವು ಯಾರು? ನಾವು ಯಾರಾಗಿದ್ದೇವೆ? ನಾವು ಯಾರಾಗಬೇಕು? ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 6ನೇ ವಚನ ಓದ್ರಿ. ಇಬ್ರಿಯ 3:6. ನಾವು ಯಾರಾಗಬೇಕಂದ್ರೆ ನಾವು ದೇವರ ಮನೆಯವರು. ಪ್ರತಿಯೊಬ್ಬ ವಿಶ್ವಾಸಿ ಈ ಭೂಮಿಯಲ್ಲಿ ದೇವರ ಮನೆಯವರಾಗಿ ಜೀವಿಸಬೇಕು ಪ್ರೇಮ. ನಾವು ಯಾರು ಎಂಬುದಾಗಿ ಮೊದಲನೇ ಭಾಗ ನೋಡಿದೆವು. ನಾವು ದೇವರ ಸೃಷ್ಟಿ, ದೇವ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಯೇಸು ಕ್ರಿಸ್ತನು ತನ್ನ ರಕ್ತದ ಬೆಲೆಯನ್ನು ಕೊಟ್ಟು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಾವು ಭೂಮಿಯಲ್ಲಿ ದೇವರ ಮನೆಯವರು ಆಗ್ಬೇಕು. ಕ್ರಿಸ್ತನು ಹೇಗೆ ದೇವರ ಮನೆಯಲ್ಲಿ ಆತನು ಯಜಮಾನನಾಗಿದ್ದನೋ
ಅದರಂತೆ ಅಧಿಕಾರಿಯಾಗಿದ್ದನೋ ಅದರಂತೆ ಈ ಭೂಮಿಯಲ್ಲಿ ನಾವು ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನುಂಟಾದ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡರೆ ನಾವೇ ದೇವರ ಮನೆಯವರು. ನಾವು ಇಲ್ಲಿ ದೇವರ ಮನೆಯವರು ಆಗಬೇಕು ಪ್ರೇರೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಏನು ಹೇಳುತ್ತೆ? ಯಾರ್ಯಾರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿತು. ಯಾರು ಯೇಸು ಸ್ವಾಮಿನ ಅಂಗೀಕಾರ ಮಾಡುತ್ತಾರೋ, ನಂಬಿ ಆತನನ್ನು ಸ್ವೀಕಾರ ಮಾಡುತ್ತಾರೋ ಅವರಿಗೊಂದು ಅಧಿಕಾರ ಸಿಗುತ್ತೆ. ಆ ಅಧಿಕಾರ ಅಂದ್ರೆ ದೇವರ ಮಕ್ಕಳಾಗುವ ಅಧಿಕಾರ, ದೇವರ ಮನೆಯವರಾಗುವಂತ ಅಧಿಕಾರ. ಅಧಿಕಾರ ಹೇಗೆ ಬರುತ್ತೆ? ಅಧಿಕಾರ ಕೊಟ್ಟಿದ್ದಾನೆ, ಅದು ಸಿಗ್ಬೇಕಲ್ಲ. ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14-15ನೇ ವಚನ ಹೋದ್ರೆ, ಯಾರು ದೇವರ ಆತ್ಮನಿಂದ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು. ಅವರು ದೇವರ ಮಕ್ಕಳು. ಅಧಿಕಾರ ಕೊಟ್ಟು ಆಗ್ತಾರೆ. ಅಧಿಕಾರವನ್ನು ಗಳಿಸಬೇಕಾದ್ರೆ, ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ದೇವರ ಆತ್ಮನ ಮೂಲಕವಾಗಿ ನಡೆಸಲ್ಪಡುವವರು ಆಗಬೇಕು. ಆಗ್ಲೇ ನಾವು ಇಲ್ಲಿ ದೇವರ ಮನೆಯವರು ಆಗುತ್ತೇವೆ. ಎಷ್ಟು ಅದ್ಭುತ ನೋಡ್ರಿ. ದೇವರು ಅಧಿಕಾರ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನ ಮೂಲಕವಾಗಿ. ಅಧಿಕಾರವನ್ನು ನಾವು ಗಳಿಸಬೇಕಾದ್ರೆ, ಅದನ್ನು ಉಪಯೋಗಿಸಿಕೊಳ್ಬೇಕಾದ್ರೆ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರು ಆಗಬೇಕು. ಅದು ಹೇಗೆ ಅಂದ್ರೆ ಇಬ್ರಿಯ 3:6 2ನೇ ಭಾಗ ಹೇಳಿದ್ದು, ನಾವು ನಮ್ಮ ಧೈರ್ಯವನ್ನು, ಧೈರ್ಯ, ರಕ್ಷಣೆಯ ಆ ಧೈರ್ಯ, ಆ ಸಂತೋಷ, ಅದನ್ನು ನಿರೀಕ್ಷೆಯೊಂದುಂಟಾಗುವ ಉತ್ಸಾಹವನ್ನು, ನಿರೀಕ್ಷೆ, ಪರಲೋಕ ರಾಜ್ಯವನ್ನು ಸೇರುತ್ತೇವೆ, ದೇವರ ಜೊತೆ ಇರುತ್ತೇವೆ, ಆತನ ಮನೆಯವರಾಗಿರುತ್ತೇವೆ. ಆ ನಿರೀಕ್ಷೆಯನ್ನುಂಟಾಗುವ ಉತ್ಸಾಹ, ಧೈರ್ಯ, ಉತ್ಸಾಹ, ಇದು ಎರಡೂ ಕೂಡ ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ನಮ್ಮ ನಂಬಿಕೆಗೆ ಉತ್ಸಾಹ ಬರುತ್ತೆ, ನಿರೀಕ್ಷೆ ಉತ್ಸಾಹವನ್ನು ಕೊಡುತ್ತೆ, ಅದು ನಮಗೆ ಧೈರ್ಯವನ್ನು ಕೊಡುತ್ತೆ. ಅದನ್ನು ಎಲ್ಲಿವರೆಗೆ ಅಂದ್ರೆ ಕಡೇ ತನಕ ದೃಢವಾಗಿ ಕೊಂಡವರಾದರೆ ನಾವೇ ದೇವರ ಮನೆಯವರು. ಧೈರ್ಯವನ್ನು, ಉತ್ಸಾಹವನ್ನು ಕಡೇ ತನಕ, ಶ್ವಾಸ ಇರುವವರೆಗೆ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವವಾಕ್ಯ ಬಹಳ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡಿದೆ. ನಾವು ಯಾರು ಎಂಬುದಾಗಿ ದೇವವಾಕ್ಯ ನಮಗೆ ತಿಳಿಸಿದೆ. ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಬಿಡಿಸಿ ಬೆಳಕಿಗೆ ತಂದಿದ್ದಾನೆ. ಆ ಬೆಳಕಿನಲ್ಲಿರುವಂತ ಸದ್ಗುಣಗಳನ್ನು ಪ್ರಚಾರ ಮಾಡುವವರಾಗುವಂತ ಜೀವಿತ ನಮ್ಮದು. ನಮ್ಮ ದೇಹದಲ್ಲಿಯೂ ನಮ್ಮ ಆತ್ಮದಲ್ಲಿಯೂ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವವರು ನಾವಾಗಬೇಕು. ಆವಾಗ ನಾವು ಧೈರ್ಯವುಳ್ಳವರಾಗಿ, ನಿರೀಕ್ಷೆಯನ್ನುಂಟಾಗುವ ಉತ್ಸಾಹವನ್ನು ಹೊಂದಿದವರಾಗಿ, ಅದನ್ನು ಕಡೆ ತನಕ ಹಿಡಿದುಕೊಳ್ಳುವುದಾದರೆ ನಾವೇ ದೇವರ ಮನೆಯವರು. ಇಲ್ಲಿ ನಾವು ಶಾಶ್ವತ ಅಲ್ಲ, ಪರಲೋಕವೇ ನಮ್ಮ ಶಾಶ್ವತವಾದ ನಿವಾಸ ಸ್ಥಾನ. ನಾವು ಪರಲೋಕ ಸಂಸ್ಥಾನದವರು. ಯೇಸು ಕ್ರಿಸ್ತನ ಅಲ್ಲಿಂದಲೇ ಬಂದಾತನು, ತಿರುಗಿ ಆತನು ಬರುತ್ತಾನೆ, ನ್ಯಾಯಾಧೀಶನಾಗಿ ಆತನು ಬರುತ್ತಾನೆ. ಆ ನಿರೀಕ್ಷೆ, ವಿಶ್ವಾಸ ನಮ್ಮ ಜೀವಿತ. ಆದ್ದರಿಂದ ದೈವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣವ. ವಾಕ್ಯವನ್ನು ಕೇಳುವವರು ಮಾತ್ರ ಆಗದೆ ವಾಕ್ಯದ ಪ್ರಕಾರ ನಡೆಯುವರಾಗಬೇಕು. ಬಾಯಿಯಿಂದ ದೇವರನ್ನು ಸನ್ಮಾನಿಸುವವರು ಮಾತ್ರ ಆಗಿರದೆ, ಮನಪೂರ್ವಕವಾಗಿ, ಪೂರ್ಣ ಹೃದಯದಿಂದ,
ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸುವವರು, ಸನ್ಮಾನಿಸುವವರು ನಾವಾಗಬೇಕು. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿ ತಿರುಗಿ ನಾವು ಕತ್ತಲೆಯಲ್ಲಿ ಜೀವಿಸುವುದಾದರೆ ನಾವು ಸುಳ್ಳಾಡುವವರು ಆಗಿದ್ದೇವೆ. ನಾವು ಸತ್ಯವನ್ನು ಅನುಸರಿಸಿ ನಡೆಯುವವರು ಆಗಬೇಕು. ಯಾಕಂದ್ರೆ ಆ ಸತ್ಯವೇ ನಮ್ಮನ್ನು ಬಿಡುಗಡೆ ಮಾಡಿತು. ಅಂದರೆ ಯೇಸು ಕ್ರಿಸ್ತನೇ ನಮ್ಮನ್ನು ಬಿಡುಗಡೆ ಮಾಡಿದಾತನು. ಆತನು ಜೀವನಾಯಕನು ಎಂಬುದಾಗಿ ದೇವವಾಕ್ಯ ಬಹಳ ಸ್ಪಷ್ಟವಾಗಿ ಇವತ್ತು ನಮಗೆ ತಿಳಿಸಿದೆ. ಆತನಿಂದ ಪ್ರಿಯರೇ, ನಾವು ದೇವರ ಸೃಷ್ಟಿಗಳು, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆತನ ಆರಿಸಿಕೊಂಡಂತ ಜನಾಂಗ, ಸ್ವಕೀಯ ಪ್ರಜೆ, ವಾತ್ಸಲ್ಯ ಹೊಂದಿದವರು. ಆ ಜೀವಿತ ಈ ಭೂಮಿಯಲ್ಲಿ ಹಾಗಿರಬೇಕಂದ್ರೆ ವಾಕ್ಯವನ್ನು ಅನುಸರಿಸಿ ನಡೆಯುವಂತ ಜೀವಿತ, ವಾಕ್ಯದ ಪ್ರಕಾರ ನಡೆಯುವಂತ ಜೀವಿತ. ಆದ್ದರಿಂದ ಭಕ್ತನು ಅರಸನಾದ ದಾವೀದನು ಹೇಳಿದ್ದು, ನೀನು ಉಸಿರಿದ ಧರ್ಮಶಾಸ್ತ್ರವು ಎಷ್ಟು ಚಿನ್ನ, ಸಾವಿರಾರು ಚಿನ್ನ ಬೆಳ್ಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಅರಸನು ನೋಡ್ರಿ, ಅವನ ಅರಮನೆಯಲ್ಲಿ, ಅವನ ದಾರಿಯಲ್ಲಿ ಚಿನ್ನ ಬೆನ್ನಿಗಳಿತ್ತು. ಆದ್ರೆ ಅವನು ಹೇಳ್ತಾನೆ, ನೀನು ಉಸಿರಿದ ಧರ್ಮಶಾಸ್ತ್ರ ಅದು ನನಗೆ ಚಿನ್ನ ಬೆಳ್ಳಿಗಳಿಗಿಂತಲೂ ಅತಿ ಪ್ರಿಯವಾಗಿದೆ. ವಾಕ್ಯದ ಪ್ರಕಾರ ನಡೆಯುವಂತ ಜೀವಿತ. ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದೊಳಗೆ ಇಟ್ಟುಕೊಂಡಿದ್ದೇನೆ. ಅದ್ಭುತವಾದದ್ದು ಪ್ರಿಯರೇ, ಅದ್ಭುತವಾದ ದೇವರ ಮಾತುಗಳು, ಆತ್ಮವಾಗಿ ಜೀವವಾಗಿರುವಂತ ಮಾತುಗಳು, ನಮ್ಮ ಜೀವಿತಕ್ಕೆ ಬೆಳಕಾಗುವಂತ ಮಾತುಗಳು. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ಇದರಲ್ಲಿ ಧೈರ್ಯ ಬರುತ್ತೆ, ನಿರೀಕ್ಷೆ, ಉತ್ಸಾಹ ನಮಗೆ ಕೊಡುತ್ತೆ. ಅದನ್ನು ಕಡೆಯವರೆಗೆ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆಯವರು. ಆದ್ದರಿಂದ ಒಂದೇ ಒಂದು ನಿರೀಕ್ಷೆ ನಮ್ಮದು. ಈ ವಿಶ್ವಾಸ ಜೀವಿತದಲ್ಲಿ ನಾವಿರುವಷ್ಟು ದಿವಸ ನಾವು ಇಲ್ಲಿ ದೇವರ ಮನೆಯವರಾಗಿ ಜೀವಿಸಬೇಕು. ದೇವರ ಮಕ್ಕಳಾಗಿ, ದೇವರ ಮನೆಯವರಾಗಿ ಜೀವಿಸಬೇಕು. ಅದಕ್ಕಾಗಿ ಆತನು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಒಡಂಬಡಿಕೆಯನ್ನು ದೃಢೀಕರಿಸಿದ್ದಾನೆ. ಒಡಂಬಡಿಕೆಯಲ್ಲಿ ಅದರ ಉಪಯೋಗವನ್ನು, ಪ್ರಯೋಜನವನ್ನು ನಮಗೆ ತಿಳಿಸುತ್ತಾನೆ. ಆದ್ದರಿಂದ ನಾವು ಯಾರಾಗಿದ್ದೇವೆ, ಯಾರಾಗಬೇಕು? 3 ವಿಚಾರಗಳು ಕ್ರಿಸ್ತಿಯ ವಿಶ್ವಾಸದ ನಂಬಿಕೆಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ನಾವು ಆತನ ಸೃಷ್ಟಿಯಾಗಿ, ಆತನಿಂದ ಆರಿಸಲ್ಪಟ್ಟವರಾಗಿ, ಆತನ ವಾಕ್ಯದ ಪ್ರಕಾರ ನಡೆಯುವರಾಗಿ, ನಾವು ದೇವರ ಮನೆಯವರಾಗಿ ಜೀವಿಸೋಣ. ಅದೇ ರೀತಿ ಜೀವಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆ ಕಡೆ ಮಾತು ಹೇಳುತ್ತದೆ, ಕಡೆ ತನಕ ದೃಢವಾಗಿ ಹಿಡಿದುಕೊಂಡಿರುವುದಾದರೆ ನಾವೇ ದೇವರ ಮನೆಯವರು. ನನಗೊಂದು ಹಾಡು ನೆನಪಾಯಿತು, ಹಳೆಯ ಹಾಡು. ಬ್ರದರ್ ಹತ್ರ ಕೇಳಿದೆ, ನಿಮ್ ಬುಕ್ಕಲ್ಲಿ ಇದೆಯಾ ಅಂತ. ಬ್ರದರ್ ತೋರಿಸಿದ್ರು. ಆ ಹಾಡು ಏನು ಗೊತ್ತಾ? ದೃಢ ನಿಲ್ಲಿರಿ ಕ್ರಿಸ್ತನಿಗಾಗಿ. ಪ್ರಾರ್ಥನೆ ಮೊದಲು ಒಂದು ಸ್ಟ್ಯಾಂಡ್ ಹಂಚ್ಕೊಳ್ಳೋಣ. ಮೊದಲನೇ ಸ್ಟ್ಯಾಂಡ್ ಮಾತ್ರ. ದೃಢ ನಿಲ್ಲಿರಿ ಕ್ರಿಸ್ತನಿಗೆ. ಹಾಡೋದು ಎಷ್ಟು ನಂಬರ್ ಬ್ರದರ್? 17. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ ಕಾದು ಆಳಿಯೋ ತೆರೆನೋ ರೇಯೋ ಕಾಸ್ತದು ಕ್ರಿಸ್ತತಾನ ಪಾಂಡೆಯೋ ದೃಢ ನಿಲ್ಲಿರುವ ಸ್ಥಿರ ನಿಲ್ಲುವ
ಕ್ರಿಸ್ತಗಾಗಿ ಬಾಳೆಯೋ ಗಾಳಿನಾರುವ ಶೀಘ್ರವಾಗಿ ನಿತ್ಯ ರಾಜನು ಸೇವೆಯೋ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಿನ್ನ ವಾಕ್ಯದ ಮೂಲಕವಾಗಿ ವಿಶ್ವಾಸದ ನಂಬಿಕೆಯ ನಮ್ಮ ಜೀವಿತ ಏನು ಎಂಬುದಾಗಿ ನೀನು ಬೋಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಈ ಭೂಮಿಯಲ್ಲಿ ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ನಿನ್ನವರಾಗಿ ಎನಿಸಿಕೊಂಡು ಜೀವಿಸುವಾಗ ಸ್ವಾಮಿ, ನಿನ್ನ ಆತ್ಮನ ಹತೋಟಿಯಲ್ಲಿ ನಿನ್ನ ವಾಕ್ಯವನ್ನೇ ಹಿಡಿದವರಾಗಿ ನಾವೇ ದೇವರ ಮನೆಯವರು ಎಂಬುದಾಗಿ ಆ ದೃಢ ಚಿತ್ತದಿಂದ ಜೀವಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಧೈರ್ಯವನ್ನು, ನಿರೀಕ್ಷೆಯನ್ನುಂಟಾಗುವ ಉತ್ಸಾಹವನ್ನು ಕಡೆಯವರೆಗೆ ಹಿಡಿದುಕೊಳ್ಳುವುದಕ್ಕೆ ಸಹಾಯ ಮಾಡು. ಎಂದಿಗೂ ಎಡವಿ ಬೀಳದಂತೆ ಕಾಪಾಡು ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯ ಭರಿತರಾಗಿ, ಆತ್ಮ ಭರಿತರಾಗಿ ರಕ್ಷಣೆಯಲ್ಲೇ ಜೀವಿಸಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಸೈತಾನಾಗಲಿ, ಲೋಕವಾಗಲಿ, ಮಾಂಸದ ಶರೀರ ಭಾವದ ಅಭಿಲಾಷೆಗಳಾಗಲಿ ನಮ್ಮನ್ನು ನಿನ್ನಿಂದ ದೂರ ಮಾಡದಂತೆ, ನಮ್ಮ ನಂಬಿಕೆಯನ್ನು ಕಡಿಮೆಗೊಳಿಸದಂತೆ ಅನುದಿನವೂ ನಿನ್ನಲ್ಲಿ ಸಂತೋಷ ಪಡೋದಕ್ಕೆ ಸಹಾಯ ಮಾಡು. ಭೂಲೋಕದ ನಮ್ಮ ಜೀವಿತ, ನಮ್ಮ ಈ ಪ್ರಯಾಣ ನಿನ್ನಲ್ಲೇ ಇದ್ದುಕೊಂಡು ಮುನ್ನಡೆಯುವುದಕ್ಕೆ ಸಹಾಯ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಸಭೆಗಾಗಿ ನಿನಗೆ ಸ್ತೋತ್ರ. ಎಲ್ಲ ಸಹೋದರ ಸಹೋದರಿಗಳು, ಮಕ್ಕಳು ಎಲ್ಲರೂ ಕೂಡ ಸ್ವಾಮಿ ನಿನ್ನ ರೆಕ್ಕೆಯ ಮರೆಯಲ್ಲಿ ಸುರಕ್ಷಿತರಾಗಿದ್ದುಕೊಂಡು ನಿನ್ನ ವಾಕ್ಯ ಭರಿತರಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ತಮ್ಮ ತಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಸುವಾರ್ಥ ಸೇವೆ ಕಾರ್ಯವನ್ನು ಆಶೀರ್ವದಿಸು. ಜನರು ತಮ್ಮ ಹೃದಯದ ಭಾಷೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತೆಯೂ, ವಾಕ್ಯಕ್ಕೆ ವಿಧೇಯರಾಗುವಂತೆಯೂ, ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆಯೂ, ರಕ್ಷಣೆ ದೃಢ ಚಿತ್ತದಿಂದ ಜೀವಿಸುವಂತೆಯೂ ನೀನು ಸಹಾಯ ಮಾಡು ಸ್ವಾಮಿ. ಕೈ ಹಿಡಿದು ನಡೆಸು ಎಂಬುದಾಗಿ ಬೇಡುವರಾಗಿದ್ದೇವೆ. ತಂದೆಯಾದ ದೇವರೇ, ನಾವು ಇಲ್ಲಿಂದ ಹೊರಟು ಹೋಗಬಹುದು, ಆದರೆ ನಾವಿರುವಂತ ಸ್ಥಳದಲ್ಲಿ ನೀನು ಕೊಟ್ಟಂತಹ ಜವಾಬ್ದಾರಿಯಲ್ಲಿ ವೈಯಕ್ತಿಕ ಜೀವಿತದಲ್ಲೂ, ಕೌಟುಂಬಿಕ ಜೀವಿತದಲ್ಲೂ, ಸಭಾ ಜೀವಿತದಲ್ಲೂ ನಿನ್ನ